ಬಿಜೆಪಿ ಶಾಸಕರ ಅಮಾನತು ವಾಪಸ್ ಕೋರಿ ಪತ್ರವನ್ನ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಧರಣಿಗೂ ಮೊದಲೇ ಸಭಾಪತಿಗೆ ಅಶೋಕ್ ಮನವಿ. ಇಂದು ಪ್ರತಿಭಟನೆಗೆ ನಿರ್ಧರಿಸಿರುವಂತಹ ಕೇಸರಿ ಪಡೆ. ಆದರೆ ಶಾಸಕರ ಅಮಾನತು ವಾಪಸ್ ಕೋರಿ ಪತ್ರವನ್ನ ಬರೆಯಲಾಗಿದೆ. ಹೋರಾಟದ ತೀವ್ರತೆಯನ್ನ ಕಡೆಗಣಿಸಿದ್ದಾರೆ ಎಂದು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಅಶೋಕ್ ವಿರುದ್ಧ ಬಿಜೆಪಿಯಲ್ಲೇ ಅಸಮಾಧಾನದ ಹೊಗೆ. ಇನ್ನು ಪತ್ರವನ್ನ ಬರೆಯೋದಾಗಿದ್ರೆ ಮೊದಲೇ ಬರಿಬೇಕಾಗಿತ್ತು. ಈಗ ಬರೆಯೋದ್ರಿಂದ ಹೋರಾಟಕ್ಕೆ ಹಿನ್ನಡೆ. ಅಶೋಕ್ ನಡೆಯ ಬಗ್ಗೆ ಬಿಜೆಪಿಯಲ್ಲಿ ಬೇಸರಗಳನ್ನ ಈಗ ಹೊರಗಾಕ್ತಿದ್ದಾರೆ. ಇನ್ನು ಬಿಜೆಪಿಯ ಶಾಸಕರ ಅಮಾನತಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕರ ಅಮಾನತನ್ನ ವಾಪಸ್ ಪಡೆಯೋದರ ಕುರಿತಂತೆ ಈಗ ಧರಣಿಗೂ ಮೊದಲು ಸಭಾಪತಿಗಳಿಗೆ ವಿಪಕ್ಷ ನಾಯಕ ಅಶೋಕ್ ಅವರು ಮನವಿ ಪತ್ರವನ್ನ ಬರೆದಿದ್ದಾರೆ. ಇಂದು ಪ್ರತಿಭಟನೆಗೆ ನಿರ್ಧರಿಸಿರುವಂತಹ ಕೇಸರಿ ಪಡೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಶಾಸಕರ ಅಮಾನತನ್ನ ವಾಪಸ್ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಕೋರಿ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ ಅಶೋಕ್ ಅವರು. ಹೀಗಾಗಿ ಹೋರಾಟದ ತೀವ್ರತೆಯನ್ನ ಕಡೆಗಣಿಸಿದ್ದಾರೆ ಅನ್ನೋದಾಗಿ ಬಿಜೆಪಿಯಲ್ಲೇ ಅಶೋಕ್ ಅವರ ವಿರುದ್ಧ ಅಸಮಾಧಾನದ ಮಾತುಗಳು, ಅಸಮಾಧಾನದ ಎಲ್ಲ ರೀತಿಯಾದಂತಹ ವಾತಾವರಣಗಳೀಗ ಕಂಡು ಬರ್ತಿದೆ. ಯಾಕಂದ್ರೆ ಶಾಸಕರನ್ನ ಅಮಾನತು ಮಾಡ್ತಿದ್ದಂತೆ ಪತ್ರ ಬರೆಯೋದ್ರ ಮೂಲಕವಾಗಿ ಸ್ಪೀಕರ್ ಆದೇಶವನ್ನ ವಾಪಸ್ ತೆಗೆದುಕೊಳ್ಬೇಕನ್ನುವಂತ ನಿಟ್ಟಿದ್ರೆ ಆಗ್ಲೇ ಪತ್ರ ಬರಿಬೇಕಾಗಿತ್ತು. ಈಗ ಪತ್ರವನ್ನ ಬರೆದಿರೋದ್ರಿಂದ ಹೋರಾಟಕ್ಕೆ ಹಿನ್ನಡೆ ಆಗ್ತಿದೆ, ನಿಮ್ಮ ನಡೆನೇ ನಮಗೀಗ ಬೇಸರ ಆಗ್ತಿದೆ ಅಂತ ಸ್ವತಃ ಬಿಜೆಪಿಯಲ್ಲೇ ಈ ರೀತಿಯಾದಂತಹ ಬೇಸರದ ವಾತಾವರಣ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಹೋರಾಟ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗೆ ನಿರ್ಧಾರ ಮಾಡಿದೆ ಕೇಸರಿ ಪಡೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಅಶೋಕ್ ಅವರು ಪತ್ರ ಬರೆದಿದ್ದಾರೆ ಸಭಾಪತಿಗಳಿಗೆ, ಯುಟಿ ಖಾದರ್ ಅವರಿಗೆ, ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಏನಂತ, ಬಿಜೆಪಿ ಶಾಸಕರನ್ನ ಏನು ಅಮಾನತು ಮಾಡಿದಿರಲ್ಲ ಇದನ್ನ ವಾಪಸ್ ಕೋರಿ ವಾಪಸ್ ಪಡೆದುಕೊಳ್ಳಬೇಕು ತಮ್ಮ ನಿರ್ಧಾರವನ್ನ. ಏಕಾಏಕಿಯಾಗಿ ಇಷ್ಟೊಂದು ಶಾಸಕರನ್ನ ಸಸ್ಪೆಂಡ್ ಮಾಡಿದರೆ, ಅಮಾನತು ಮಾಡಿದರೆ ಹೇಗೆ? ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಾಪಸ್ ತೆಗೆದುಕೊಳ್ಳಬೇಕು, ನಿಮ್ಮ ಆದೇಶವನ್ನ ಹಿಂಪಡಿರಿ ಅನ್ನುವಂತ ನಿಟ್ಟಿನಲ್ಲಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧ ಆಗಿ ನಿಂತಿದೆ. ಇದರ ನಡುವೆ ಬಿಜೆಪಿಯಲ್ಲಿ ಈಗ ಅಶೋಕ್ ಅವರ ನಡೆಯ ಮೇಲೆ ಸ್ವಪಕ್ಷದಲ್ಲೇ ಅಸಮಾಧಾನ ಮತ್ತು ಬೇಸರದ ವಾತಾವರಣ ಸೃಷ್ಟಿಯಾಗಿದೆ.